ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗಣಿತ ಶಿಕ್ಷಕ ಸಿದ್ದೇಶ್. ಬನ್ನಿ, ನಾವು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ವತಿಯಿಂದ ಈ ಆನ್ಲೈನ್ ತರಗತಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ, ನಾವು ಈಗಾಗಲೇ ಭಿನ್ನ ರಾಶಿಗಳ ಬಗ್ಗೆ ಅತಿ ಹೆಚ್ಚಾಗಿ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಮೂಲ ಪರಿಕಲ್ಪನೆ ಅಂದರೆ ಬೇಸಿಕ್ ಕಾನ್ಸೆಪ್ಟ್ ಆಫ್ ಭಿನ್ನ ರಾಶಿಯಲ್ಲಿ ನಾವೇನು ಮಾಡ್ತಾ ಇದ್ದೀವಿ. ಸೊ ಈಗ ಮುಂದಿನ ವಿಡಿಯೋ ಇದು ಪಾರ್ಟ್ 3 ವಿಡಿಯೋ ಆಗಿರ್ತದೆ. ಸೊ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಈಗ ಸಬ್ಸ್ಕ್ರೈಬ್ ಆಗಿಬಿಡ್ರಿ. ದಿನನಿತ್ಯ ವಿಡಿಯೋಗಳನ್ನು ನಾವು ಬಿಡ್ತಾ ಹೋಗ್ತೀವಿ. ಸೊ ಯಾವುದೇ ರೀತಿ ಇರಲಿ, ನಿಮಗೆ ಸಮಸ್ಯೆ ಇರಲಿ, ಸಂದರ್ಭದಲ್ಲಿ ಪ್ರತಿಯೊಂದು ಡೌಟ್ಸ್ ಕ್ಲಾರಿಟಿ ಎಲ್ಲ ಕ್ಲಾರಿಫೈ ಮಾಡ್ತೀನಿ ಅಂತ. ಸೊ ನಾವೇನು ಮಾಡಿರ್ತೀನಿ, ಕೆಳಗೆ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ ಕೆಳಗಡೆ. ಅದನ್ನ ಜಸ್ಟ್ ಕ್ಲಿಕ್ ಮಾಡಿ ಜಾಯ್ನ್ ಆದರೆ ಸಾಕು. ನಿಮಗೆ ಯಾವುದೇ ಡೌಟ್ ಇರಲಿ ನೇರವಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಬನ್ನಿ, ಇವತ್ತು ಭಿನ್ನ ರಾಶಿಗಳಲ್ಲಿ ಏನು ಮಾಡೋಣ ಅಂದರೆ, ವಿಶೇಷವಾಗಿ ವಿಷಮ ಭಿನ್ನ ರಾಶಿಯಿಂದ ಮಿಶ್ರ ಭಿನ್ನ ರಾಶಿಗೆ ಪರಿವರ್ತಿಸುವುದು. ಮಿಶ್ರ ಭಿನ್ನ ರಾಶಿಗೆ ಪರಿವರ್ತಿಸೋದು, ಮಿಶ್ರ ಭಿನ್ನ ರಾಶಿಗೆ ಪರಿವರ್ತನೆ. ಸರ್ ಇದು ಹೆಂಗ್ ಸಾಧ್ಯ? ಆದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ಲೆಕ್ಕವನ್ನು ತಿಳಿಸಿದ್ದೆ, ವಿಷಮ ಭಿನ್ನ ರಾಶಿಯಿಂದ ಮಿಶ್ರ ಭಿನ್ನ ರಾಶಿಗೆ. ಯಾಕಂದ್ರೆ ಅಲ್ಲಿ ನಾನು ವಿಷಮ ಭಿನ್ನ ರಾಶಿ ಪಾಯಿಂಟ್ಸ್ ಬರ್ಸ್ಬೇಕಾದ್ರೆ ನಾನು ಒಂದು ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಅದೇ ರೀತಿ ಮಿಶ್ರ ಭಿನ್ನ ರಾಶಿಯಲ್ಲಿ ಪಾಯಿಂಟ್ಸ್ ಬರ್ಬೇಕಾದ್ರೆ ಒಂದು ಲೆಕ್ಕ ಎಕ್ಸ್ಪ್ಲೇನ್ ಮಾಡಿದೆ. ಇದು ಕನ್ವರ್ಟ್ ಇಂಟು ಇಂಪ್ರಾಪರ್ ಟು ಮಿಕ್ಸ್ಡ್. ಫ್ರಾಕ್ಷನ್ ಅಲ್ಲಿ. ಓಕೆ, ಬನ್ನಿ. ಸೊ ಮೊದಲು ವಿಷಮ ಭಿನ್ನ ರಾಶಿ ಹೆಂಗಿರ್ತದೆ ಒಂದು ಉದಾಹರಣೆ ಮುಖಾಂತರ ಕ್ಲೀನ್ ಆಗಿ ತೋರಿಸ್ತಾ ಹೋಗ್ತೀನಿ. ತಾವೇನ್ ಮಾಡ್ಬೇಕು, ಚಂದ ಒಂದು ನೋಟ್ಬುಕ್ ಪೆನ್ ತಗೊಂಡು ಕ್ಲೀನಾಗಿ ಕುತ್ಕೋಬೇಕು. ಇನ್ನೂ ತಾವೆಲ್ಲ ಯಾರು ನಮ್ಮ ಆನ್ಲೈನ್ ಕ್ಲಾಸನ್ನು ಬಯಸ್ತೀರಿ, ಅವ್ರು ಏನು ಮಾಡ್ಬೇಕಪ್ಪ ಅಂದರೆ, ಸರ್ ನಿಮ್ಮ ಕ್ಲಾಸ್ ನನಗೆ ಅರ್ಥ ಆಗುತ್ತೆ, ನಾನು ನಿಮ್ಮ ಕ್ಲಾಸನ್ನು ಕೇಳಬೇಕಂತ ಅನ್ಕೊಂಡಿದ್ದೀನಿ, ನಾನು ಈಗ 4ನೇ ಕ್ಲಾಸ್ ಆಗಿದ್ದೀನಿ ಅಂತಂದರೆ ಏನು ಮಾಡ್ಬೇಕಾಗಿಲ್ಲ, ಸಿಂಪಲ್ ಚಾಲೆಂಜ್ ಕೋಚಿಂಗ್ ಆನ್ಲೈನ್ ಕ್ಲಾಸ್ ಅಂತೇಳಿ ನಾವು ಆನ್ಲೈನ್ ತರಗತಿಯನ್ನು ಸ್ಟಾರ್ಟ್ ಮಾಡಿದ್ವಿ. 3, 4, 5ನೇ ತರಗತಿ ಮಕ್ಕಳಿಗಾಗಿ ಕೇವಲ 4,000 ರೂಪಾಯಿಗಳಿಗೆ ಮಾತ್ರ. ಇಲ್ಲಿ ಕೊಟ್ಟಂಥ ನಂಬರ್ಗೆ ನೀವು ಡಯಲ್ ಮಾಡಬೇಕು, 9449771212 ಅಥವಾ 9900206243ಗೆ ಕಾಲ್ಗೆ ಕರೆ ಮಾಡಿ. ಸೊ ಈಗಲೇ ಈ ಕ್ಷಣನೇ ನೀವು ಏನು ಅಡ್ಮಿಷನ್ನ ತಗೊಳ್ಬೇಕು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಪ್ಪ ಅಂದರೆ, ಇವತ್ತೇ ನವೋದಯ ಅಪ್ಲಿಕೇಶನ್ಗೆ ಕೊನೆಯ ದಿನ ಆಗಿರ್ತದ. ಸೊ ದಯವಿಟ್ಟು ತಾವೆಲ್ಲ ಏನು ಮಾಡ್ಬೇಕಪ್ಪ ಅಂದರೆ, ಇವತ್ತೇ ಇನ್ನೂ ಯಾರೆಲ್ಲ ಹಾಕಿಲ್ಲ ಇವತ್ತೇ ಮುಗಿಸ್ಬಿಡ್ರಿ. ಇದೆ ಇವತ್ತು ಫೈನಲ್. ನವೆಂಬರ್ 28ಗೆ ಪರೀಕ್ಷೆ ಇದೆ. ಸೊ ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ, ನೋಡ್ರಿ, ಮೊದಲು ವಿಷಮ ಭಿನ್ನ ರಾಶಿ ಅಂದರೆ ಒಂದು ಅಂಶ ಒಂದು ಛೇದ. ಸೊ ಅಂಶ ಹೆಂಗಿರುತ್ತೆ, ಅಂಶ ಛೇದಕ್ಕಿಂತ ದೊಡ್ಡದಾಗಿರುತ್ತೆ. ಅಂಶ ಉದಾಹರಣೆ 8 ಇದ್ರೆ ಛೇದ ಸಣ್ಣದ 5 ಇರುತ್ತೆ. ಸೊ ಇದು ವಿಷಮ ಭಿನ್ನ ರಾಶಿ. ಇದನ್ನ ನಾವೇನು ಮಾಡ್ಬೇಕು, ಮಿಶ್ರಕ್ಕೆ ಪರಿವರ್ತಿಸ್ಬೇಕು. ಸಿಂಪಲ್ ಏನು ಮಾಡಬಾರ್ದು, ಛೇದದಿಂದ ಅಂಶವನ್ನ ಭಾಗಿಸ್ರಿ ನೋಡಿ. 5ರಿಂದ 8 ಭಾಗಿಸ್ರಿ. 5 1 5, 8 5 3. ಸೊ ಮುಗಿತು, ಇಷ್ಟು ಭಾಗ ಲೆಕ್ಕ ಮಾಡಿ. ಈಗ ಇಲ್ಲಿ ಬಂದಂತ ಭಾಗಲಬ್ಧವನ್ನ ಪೂರ್ಣಾಂಕವಾಗಿ ಬರೆದುಕೊಳ್ಳಬೇಕು. ಯಾವ ರೀತಿ? ಪೂರ್ಣಾಂಕವಾಗಿ 1.3/5. ಅಂದ್ರೆ ಇಲ್ಲಿ ಬಂದ ಶೇಷವನ್ನ ಅಂಶದ ಬರೀಬೇಕು. ಮೊದಲು ಛೇದ ಏನಾಗಿತ್ತು, ಛೇದ ಅದೇ ಒಟ್ಟ ಚೇಂಜ್ ನೆನ್ಪಿಡರಿ. ಈ 1 ಮತ್ತೆ 3 ಇದನ್ನ ಪೂರ್ಣಾಂಕವಾಗಿ ಮಾಡಬೇಕು. ಅಂದ್ರೆ ಹೋಲ್ ನಂಬರ್ ತದರಂತ ಇದನ್ನ ನೀವು ಅಂಶವಾಗಿ ಬರ್ಕೋಬೇಕು. ಸೊ ಇಲ್ಲಿರೋ ನಂಬರ್ ಛೇದ, ಇದು ಛೇದ ಆಗಿರ್ತದೆ. ಅಂದ್ರೆ ಛೇದ ಫಿಕ್ಸ್, ಚೇಂಜ್ ಆಗಂಗಿಲ್ಲ. ಸೊ ನೆನಪಲ್ಲಿ ಪೂರ್ಣಾಂಕ, ಅಂಶ, ಛೇದ. ಅದಕ್ಕಾಗಿ 1.35 ಅಂಶ ಅಂತ ಹೇಳ್ಬೋದು, ಅಥವಾ 1.3/5 ಅಂತ ಹೇಳ್ಬೋದು. ಸೊ ನಿಮಗೆ ಅರ್ಥ ಆಗ್ತದೆ ನೋಡಿ. ಸೊ ಇನ್ನೊಂದೆರಡು ಲೆಕ್ಕ ಮುಖಾಂತರ ನಾವು ಏನು ಮಾಡೋಣ, ಫಸ್ಟ್ ಕ್ಲೀನಾಗಿ ನೋಟ್ ಮಾಡ್ಕೊಳ್ರಿ. ಓಕೆ, ಬನ್ನಿ ಕ್ಲೀನಾಗಿ ಇನ್ನೊಂದು ಲೆಕ್ಕವನ್ನ ನೋಡೋಣ. ಓಕೆ, ಸೊ ಎರಡನೇ ಲೆಕ್ಕ ನೋಡ್ರಿ. ಸೊ ಎರಡನೇ ಉದಾಹರಣೆಯನ್ನ
ಸೊ 13/4 ಇದೊಂದು ವಿಷಮ ಭಿನ್ನರಾಶಿ. ಇದನ್ನು ಮಿಶ್ರ ಭಿನ್ನರಾಶಿ ಪರಿವರ್ತಿಸೋಣ. ಸರ್ ಯಾವ ರೀತಿ? ಛೇದದಿಂದ ಅಂಶವನ್ನ ಭಾಗಿಸಬೇಕಾಗತ್ತೆ. 4ರಿಂದ 13 ಕೈಲಿ ಭಾಗಿಸ್ತೀನಿ ನೋಡ್ರಿ. 4ರ ಮಗ್ಗಿಲಿ 13 ಇದೆನಾ? ಇಲ್ಲ. ಸೊ ಅದಕ್ಕಿಂತ ಸಣ್ಣ ನಂಬರ್ 12 ಇದೆ. 4 ಮೂಲೆ 12. 3 2 1, 1 1 0. ಇಲ್ಲಿ ಬಂದಂತ ಭಾಗಲಬ್ಧವೇ ಪೂರ್ಣಾಂಕ. ಕರೆಕ್ಟ್ ಅದ್ರ ನೋಡಕ್ ಲೈನ್ ಹಾಕ್ಬೇಕು. ಇಲ್ಲಿ ಬಂದಂತ ಅಂಶವೇ ಇಲ್ಲಿ ಬಂದಂತ ಶೇಷವೇ ಅಂಶ. ಇಲ್ಲಿರೋ ಛೇದನೆ ಛೇದಕ್ಕೆ ಛೇದ ಸೇಮ್, ಅಂದ್ರೆ ಇದೇ ಛೇದ. ಸೊ ಇದ್ರ ಉತ್ತರ 3/1/4. ಸೊ ನೆನ್ಪಿಟ್ಕೊಳ್ರಿ, ಹೆಂಗ್ ಮಾಡ್ಬೇಕು? 13/4 3/1/4 ಅಂತ ಈ ರೀತಿ ಕ್ಲೀನ್ ಆಗಿ ನಾವೇನ್ ಮಾಡಬೇಕು? ಭಾಗಿಸ್ಬೇಕು. ತದನಂತರ ಕ್ಲೀನ್ ಆಗಿ ಬರೀಬೇಕು. ಸೊ ಈ ನಂಬರ್ ಮತ್ತೆ ಭಾಗ ಹೋಗಲ್ಲ. ಸೊ ಇದು ಕನಿಷ್ಠ ರೂಪ ಅಂತ ಸಹ ಹೇಳ್ಬೋದು, ಅಥವಾ ಇದನ್ನ ವಿಷಮದಿಂದ ಮಿಶ್ರ ಭಿನ್ನರಾಶಿಗೆ ಪರಿವರ್ತಿಸಿದ್ದೀನಿ. ಸೊ ಇನ್ನೊಂದು ಉದಾಹರಣೆ ನೋಡೋಣ. ಸೊ ಇನ್ನೊಂದು ಉದಾಹರಣೆ ನೋಡ್ರಿ. ಬೈ 19 ನೋಡ್ರಿ. 28 ಅಂಶ ದೊಡ್ಡದಿದೆ, ಚಿಕ್ಕದಿದೆ. ಇದಕ್ಕೆ ವಿಷಮ ಭಿನ್ನ ರಾಶಿ ಅಂತೀವಿ. ಇದನ್ನ ಮಿಶ್ರ ಮಾಡ್ಬೇಕಂದ್ರೆ 19ರಿಂದ 28 ಭಾಗಿಸ್ಬೇಕು. ಇಲ್ಲಿ ಭಾಗಿಸ್ಕೊರಿ. 19 1 19, 19 2 20, 38. ಸೊ 19 2 38. ಸೊ 38 ಇಲ್ಲ. ಸೊ 38 ಇಲ್ಲ. ಹಾಗಾಗಿ 19 1 19 ತಗೋಬೇಕು. 8ರ 9 ಕ್ಯಾರಿ, 18ರ 9 9, 2ರ 2 0. ಸೊ ಅಂದ್ರೆ ಉತ್ತರ ಇಲ್ಲಿ ಬಂದದ್ದು 1.9/19. ಸೊ 1 whole 9/19. ಸೊ ಆನ್ಸರ್ ಇಸ್ 1 whole 9/18. ಇದು ಮಿಶ್ರ ಭಿನ್ನ ರಾಶಿ ಆಗಿರುತ್ತೆ. ಸೊ ಇಷ್ಟು ಸಿಂಪಲ್ ಇದೆ. ವಿಷಮದಿಂದ ಮಿಶ್ರಕ್ಕೆ ಪರಿವರ್ತಿಸಬೇಕಂದ್ರೆ ಇಷ್ಟೇ. ಛೇದದಿಂದ ಅಂಶವನ್ನ ಭಾಗಿಸಿ ಬಂದಂತಹ ಭಾಗಲಬ್ಧವೇ ಪೂರ್ಣಾಂಕ, ತದನಂತರ ಶೇಷವೇ ಅಂಶ ಹಾಗೂ ಭಾಜಕವೇ ಛೇದ ಅಥವಾ ಛೇದಕ್ಕೆ ಛೇದ. ಇಷ್ಟು ನಿಮ್ಗೆ ಏನಾಗಿರುತ್ತಪ್ಪ ಅಂದ್ರೆ ಇದು ಸೊ ವಿಷಮ ಭಿನ್ನ ರಾಶಿಯಿಂದ ಮಿಶ್ರ ಭಿನ್ನ ರಾಶಿಗೆ ಪರಿವರ್ತಿಸೋದಾಗಿರುತ್ತೆ. ಈಗ ಮಿಶ್ರದಿಂದ ವಿಷಮಕ್ಕೆ ನಾವು ಪರಿವರ್ತಿಸೋಣ. ಕ್ಲೀನಾ ಬರ್ರಿ. ಸೊ ಈಗ ಮಿಶ್ರ ಭಿನ್ನ ರಾಶಿಯಿಂದ ಮಿಶ್ರ ಭಿನ್ನ ರಾಶಿ, ವಿಷಮ ಭಿನ್ನ ರಾಶಿ. ಮತ್ತು ಇನ್ನೊಂದು ನೆನಪಿರ್ಬೇಕು ನಿಮಗೆ, ಇವೆರಡರ ಬೆಲೆ ಸಮನಾಗಿರುತ್ತೆ. ಕ್ಲಿಯರ್? ಮಿಶ್ರ ಭಿನ್ನ ರಾಶಿಯಿಂದ ವಿಷಮ ಭಿನ್ನ ರಾಶಿ ಪರಿವರ್ತಿಸೋದು ಅಂದ್ರೆ ಮಿಕ್ಸ್ಡ್ ಟು ಇಂಪ್ರಾಪರ್. ಮಿಕ್ಸ್ಡ್ ಫ್ರಾಕ್ಷನ್ ಟು ಇಂಪ್ರಾಪರ್. ಓಕೆ ಬರೀ. ಸೊ ಮಿಶ್ರ ಭಿನ್ನರಾಶಿ ಈಗ ಸದ್ಯ ತಗೊಂಡ್ವಿ. ಇದ್ರ ಹಿಂದಿನ ಲೆಕ್ಕನ ತಗೋಣ. 1.9/19 ತಗೋಣ. ಸೊ ಮಿಶ್ರ ಭಿನ್ನರಾಶಿ ಅಂದ್ರೆ ಏನು? ಒಂದು ಹೋಲ್ ನಂಬರ್ ಇರುತ್ತೆ, ಅದ್ರ ಜೊತೆಗೆ ಒಂದು ಅಂಶ ಮತ್ತು ಛೇದ ಇರುತ್ತೆ. ಆ ಅಂಶ ಛೇದ ಯಾವ್ದಾಗಿರುತ್ತೆ ಅಂದ್ರೆ ಸಮ ಭಿನ್ನ ರಾಶಿ ಇರೋದು. ಸಮ ಭಿನ್ನ ರಾಶಿ ಅಂದ್ರೆ ಅಲ್ಲಿ ಇನ್ನೊಂದು ತಗೊಂಡಿದ್ದು 1.1/19. ಅದನ್ನೇ ತಗೊಂಡಿದ್ದು, ಅದನ್ನ ತಗೊಂಡೇ ಲೆಕ್ಕ ಮಾಡ್ತೀನಿ ನಾನೀಗ. ಸರ್ ಇದನ್ನ ಏನ್ ಮಾಡ್ಬೇಕು? ಮಿಶ್ರದಿಂದ ವಿಷಮಕ್ಕೆ ಪರಿವರ್ತಿಸಬೇಕಂದ್ರೆ ಇದೊಂದು ಉದಾಹರಣೆ ಕ್ಲೀನ್ ಆಗಿ ಕೇಳ್ಬೇಕು, ಚಂದ ನೋಟ್ಸ್ ಮಾಡ್ಕೋಬೇಕು. ಅವನ್ ನಿಮ್ಗೆ ಏನಾಗುತ್ತೆ ಪಕ್ಕ ಬಂದ್ಬಿಡುತ್ತೆ. ಇಷ್ಟೇ ಸುಲಭನ ಭಿನ್ನ ರಾಶಿ ಅನ್ಬೇಕು. ಆ ರೀತಿ ವಿಶೇಷವಾದಂತ ನಿಮಗೆ ಏನೇ ಡೌಟ್ಸ್ ಬಂದ್ರು ಕೆಳಗೊಂದು ಲಿಂಕ್ ಹಾಕಿರ್ತೀವಿ, ಅದನ್ನ ಕ್ಲಿಕ್ ಮಾಡಿ ಜಾಯ್ನ್ ಆಗ್ರಿ. ನಮಗ ಮೆಸೇಜ್ ಅನ್ನ ಮಾಡ್ರಿ, ನಾವು ನಿಮಗೆ ಡೌಟ್ ಅನ್ನ ಕ್ಲಾರಿಟಿ ಕೊಡ್ತೀವಿ. ಸೊ ಈಗ ಏನ್ ಮಾಡ್ಬೇಕು ಸರ್? ಇಲ್ಲಿ ಇದ್ದಂತ ಛೇದ, ಇಲ್ಲಿ ಇರುವಂತ ಪೂರ್ಣಾಂಕ ಕಣ್ಕಾಣತ್ ನಿಮಗೆ. ಕರೆಕ್ಟ್ ಅಬ್ಸರ್ವ್ ಮಾಡ್ರಿ. ಇಲ್ಲಿರ್ತಕ್ಕಂಥ ಪೂರ್ಣಾಂಕ, ಇಲ್ಲಿರ್ತಕ್ಕಂಥ ಛೇದವನ್ನ ಗುಣಿಸಿ ಗುಣಾಕಾರ ಮಾಡಿ, ಮಲ್ಟಿಪ್ಲಿಕೇಶನ್. 19 × 1 ಆದ್ರೂ ಮಾಡ್ರಿ, 1 × 19 ಮಾಡ್ರಿ. 19 1 19. 19ಕ್ಕೆ ಅಂಶವನ್ನ ಕೂಡಿಸ್ರಿ. 19 + 9 ಅಂದ್ರೆ ಇವೆರಡನ್ನ ಗುಣಿಸಿ ಮೇಲೆ ಕೂಡಿಸ್ರಿ. 19 1 19, 19 9 28. ಅದನ್ನ ಬರ್ಕೋಬೇಕು, ಹಿಂಗ ಹಾಕ್ಬೇಕು. ಇಲ್ಲಿ ಏನೈತಿ ಅದೇ ನಂಬರ್ ಕೆಳಬೇಕು. ಛೇದಕ ಛೇದ ನೋಡ್ರಿ. 28/19 ಬೇಕಾದ್ರೆ ಚೆಕ್ ಮಾಡ್ಕೊಳ್ರಿ. ಈ ಲೆಕ್ಕಕ್ಕೆ ಮೊದಲು 28/19 ಹಿಂಗಾಯ್ತು, ಇದು ಹಿಂಗಾಯ್ತು ನೋಡ್ರಿ. ಸೊ ಬೇಕಾದ್ರೆ ಇನ್ನೊಂದು ಉದಾಹರಣೆ ನೋಡ್ರಿ.
ಸೊ 2.4/7 ಈ ಲೆಕ್ಕ ನೋಡಮ್ರಿ. ಸರ್ ಏನು ಮಾಡೋದು ಸರ್? ಸಿಂಪಲ್, ಇಲ್ಲಿ ಪೂರ್ಣಾಂಕ ಇದೆ, ಇಲ್ಲೇ ಇದೆ, ಛೇದ ಇದೆ, ಇವೆರಡನ್ನ ಗುಣಿಸಿ 7 2s ಆರ್ 2 7s 14, 14. 14ಕ್ಕೆ 4ನ ಕೂಡಿಸ್ರಿ, ಅಂಶವನ್ನ ಕೂಡಿಸಿ 18, 7 2 14, 14 4 ಸೇರಿಸಿ 18. ಅದನ್ನ ಮೇಲೆ ಬರ್ಕೊಡ್ರಿ, ಕೆಳಗಡೆ ಏನಿದೆ ನಂಬರ್ ಅದನ್ನ ಬರ್ಕೊಡ್ರಿ. 18/7 ಇದು ವಿಷಮ ಭಿನ್ನ ರಾಶಿ. ಸೊ ಎಷ್ಟು ಸಿಂಪಲ್ ಇದೆ. ಸೊ ಮಿಶ್ರ ಭಿನ್ನ ರಾಶಿಯಿಂದ ವಿಷಮ ಭಿನ್ನ ರಾಶಿ ಬಹಳ ಸಿಂಪಲ್, ಮಿಶ್ರದಿಂದ ವಿಷಮಕ್ಕೂ ಬಹಳ ಸಿಂಪಲ್. ಇನ್ನೊಂದೆರಡು ಉದಾಹರಣೆ ನೋಡಿ. ಸೊ ಮಿಶ್ರ ಭಿನ್ನ ರಾಶಿ 6.5/9 ಇದನ್ನು ನೋಡಮ್ರಿ. ಇಲ್ಲಿರ್ತಕ್ಕಂಥ ಪೂರ್ಣಾಂಕ, ಇಲ್ಲಿರ್ತಕ್ಕಂಥ ಛೇದವನ್ನು ಗುಣಿಸ್ರಿ. 9 6 54, 54ಕ್ಕೆ 5 ಕೂಡಿಸ್ಬೇಕು. 54 5ನ್ನ ಕೂಡಿಸ್ರಿ 59. ನೋಡ್ರಿ ಇವೆರಡನ್ನ ಗುಣಿಸಿದೀನಿ. 9 6 54, 54 + 9 ಸಮ್ ಮಾಡ್ರಿ, ಅದನ್ನು 59 ಆಯ್ತು. ಕೆಳಗೇನಿದೆ 9, ಅದನ್ನ ಹಂಗ ಬರ್ರಿ. ಇದು ಉತ್ತರ. ಸೊ ನಿಮಗೆ ಈಗ ಕ್ಲಾರಿಟಿ ಸಿಕ್ಕಿರ್ಬೇಕು. ವಿಷಮದಿಂದ ಮಿಶ್ರಕ ಮತ್ತೆ ಮಿಶ್ರದಿಂದ ವಿಷಮಕ್ಕ ನಿಮ್ಗೆ ಕ್ಲೀನಾಗಿ ಅರ್ಥ ಆಗಿರ್ಬೇಕಂತ ನನ್ನ ಪ್ರಕಾರ ಅನ್ಕೊಂಡಿದ್ದೀನಿ. ಇನ್ನೂ ಯಾರಿಗೆಲ್ಲ ಅರ್ಥ ಆಗಿಲ್ಲ, ಕೆಳಗಿರ್ತಕ್ಕಂಥ ಲಿಂಕ್ ನೀವೇನು ಮಾಡಬೇಕು, ಅದನ್ನ ಜಾಯಿನ್ ಆಗಿ ನೀವು ನನಗೆ ಕ್ವಶನ್ ಅನ್ನ ಮಾಡಬಹುದು. ಸರ್ ನನಗೆ ತಿಳಿದಿಲ್ಲ, ಇನ್ನೊಂದೆರಡು ಮೂರು ಉದಾಹರಣೆ ಮುಖಾಂತರ ಅರ್ಥವಾಗಿರ್ಬೋದು. ಸೊ ನೇರವಾಗಿ ನನ್ನ ಹತ್ರ ಮಾತಾಡ್ತಾ ನೀವು ಕ್ಲಾರಿಟಿ ತಗೋಬಹುದು, ನೋ ಪ್ರಾಬ್ಲಮ್. ಸೊ ನೀವು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ರಿ. ಓಕೆ, ಸೊ ಇದೆಲ್ಲ ಅರ್ಥ ಇದೆ ಅಂತ ಅಂದ್ಕೊಂಡಿದ್ದೀನಿ. ಒಂದೆರಡು ಮೂರು ಕ್ವಶನ್ ಕೊಡ್ತೀನಿ, ನೀವು ಅದನ್ನ ಸಾಲ್ವ್ ಮಾಡಬೇಕಾಗತ್ತೆ. ಸೊ ವಿಷಮದಿಂದ ಮಿಶ್ರಕ್ಕೆ ಅಂದ್ರೆ ಇಂಪ್ರಾಪರ್ ಟು ಮಿಕ್ಸರ್. ಸೊ ನೀವೇನ್ ಮಾಡಬೇಕು, 25/4 ಇದಕ್ಕೆ ನೀವು ಉತ್ತರವನ್ನ ಕಂಡುಹಿಡಿದು ಕಾಮೆಂಟ್ ಮುಖಾಂತರ ತಿಳಿಸ್ರಿ. 30/8 ಇದಕ್ಕೆ ಉತ್ತರವನ್ನ ಮಾಡಿ ಕಾಮೆಂಟ್ ಮುಖಾಂತರ ತಿಳಿಸ್ರಿ. ಆದರೂ ನನ್ನ ಹತ್ರ ಒಂದು ಲೆಕ್ಕ ಇದೆ, ಅದನ್ನು ನೋಡಿ. ಈಗ ಇದರಲ್ಲಿ ವಿಷಮದಿಂದ ಮಿಶ್ರ ಮಾಡ್ಬೇಕಾದ್ರೆ ಸರ್ 25/5 ಬಂತ ಅಂತ ತಿಳ್ಕೊಡ್ರಿ. ನಾವೇನ್ ಮಾಡ್ತೀವಿ, ಈಗ ಇದನ್ನ ಮಿಶ್ರಕ್ಕೆ ಮಾಡ್ಬೇಕಂದ್ರೆ 5ರಿಂದ 25ಕ್ಕೆ ಮಾಡ್ತೀವಿ, ಹೌದಾ? 5 5 25 0 0. ನೋಡಿ ಲಕ್ಷ ಕೊಡ್ರಿ. ಯಾವಾಗ ನಿಮ್ಗ ಶೇಷ 0 ಬರ್ತತಿ, ಯಾವಾಗ ನಿಮ್ಗ ಶೇಷ 0 ಬರುತ್ತೆ, ಕೇವಲ ಭಾಗಲಬ್ಧವೇ ಉತ್ತರ ಆಗಿರುತ್ತೆ. ಭಾಗಲಬ್ಧ ಉತ್ತರ ಅಂದ್ರೆ 5 1 5 5 25 ಭಾಗ ಆಗ್ಬಿಡುತ್ತೆ. ಇಷ್ಟೊತ್ತು ನಾವು ಲೆಕ್ಕ ಮಾಡಬೇಕಾದ್ರೆ ನೋಡ್ರಿ, ಫಸ್ಟ್ ನಾವು ಲೆಕ್ಕ ಮಾಡ್ಬೇಕಾದ್ರೆ ವಿಷಮದಿಂದ ಭಿನ್ನರಾಶಿ ಮಾಡ್ಬೇಕಾದ್ರೆ ಭಾಗಿಸಿದ್ವಿ, ಶೇಷ ಉಳಿತಾ ಇತ್ತು ಮತ್ತೆ ಶೇಷ ಉಳಿದಿದೆ. ಸೊ ಹೌದಲ್ವಾ? ಆದ್ರೆ ಸರ್ ಶೇಷ ಉಳಿದೇ ಇಲ್ಲ ಅಂತ ಅಂದಾಗ ಏನ್ ಮಾಡಬೇಕು? ಸೊ ಆ ಸಂದರ್ಭದಲ್ಲಿ ಶೇಷ ಉಳಿದಿಲ್ಲ 0 ಬರ್ತಾ ಇದೆ ಅಂತ ಸಂದರ್ಭದಲ್ಲಿ ಭಾಗಲಬ್ಧ ಮಾತ್ರ ಕೇವಲ ತರಬೇಕು. ಇನ್ನೊಂದೆರಡು ಉದಾಹರಣೆ ನೋಡ್ರಿ. ಸೊ 36/4 ಇದು ವಿಷಮ, ಇದು ಮಿಶ್ರ ಪರಿವರ್ತಿಸಿದ್ರೆ ಕಂಪ್ಲೀಟ್ ಆಗಿ ಭಾಗ ಆಗುತ್ತೆ ನೋಡ್ರಿ. 4ರಿಂದ ಭಾಗಿಸಿದಾಗ 4 ಮ್ಯಾಗ 36 ಇತ್ತು, 4 9 36 0 0. ಸರ್ 0 ಬಂತು ಅಂತ ಹೇಳಿದ್ವಿ, 9.0/4 ಬರಿಬೇಡ್ರಿ. ಯಾವಾಗ 0 ಬರುತ್ತೋ ಸೊ ಭಾಗಲಬ್ಧ ಅಷ್ಟೇ ಉತ್ತರ 9 ಅಷ್ಟೇ. ಅಂದ್ರೆ 4 1 4 9. ಕ್ಲಿಯರ್? ಯಾವ ಕ್ಷಣದಲ್ಲಿ 0 ಬಂದಿರ್ತದೆ ಆ ಕ್ಷಣದಲ್ಲಿ ಮಾತ್ರ ಭಾಗಲಬ್ಧ ಬರೀಬೇಕು. ಸೊ ಭಾಗಲಬ್ಧ ಅಷ್ಟೇ ಉತ್ತರ ಆಗುತ್ತೆ. ಸರ್ 0 ಬಂದಿಲ್ಲ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ, ಸಿಂಪಲ್ ಬೇಕಾದ್ರೆ ನೋಡ್ರಿ. ಅದೇ 25/3 ಬಂತಪ್ಪ. ಇದನ್ನ ನೀವು ಭಾಗಿಸಿದಾಗ ಮಿಶ್ರಕ್ಕೆ ಮಾಡಿದ್ರೆ 3ರಿಂದ 25 ಭಾಗಿಸ್ತೀರಿ. 3 8 24 1 ಉಳಿತು 0. 8.1/3 ನೋಡ್ರಿ. ಶೇಷ ಉಳಿದ್ರೆ ಈ ರೀತಿ ಪೂರ್ತಿ ಬರಿಬೇಕು. ಶೇಷ ಉಳಿದಿಲ್ಲ ಅಂದ್ರೆ ಜಸ್ಟ್ ಇದಷ್ಟೇ ಉತ್ತರ 9 ಅಷ್ಟೇ ಬರೀಬೇಕು. ಸೊ ಅರ್ಥ ಆಗ್ತಾ ಡಿಫ್ರೆನ್ಸ್ ನಿಮಗೆ ಕ್ಲೀನ್ ಆಗಿ. ಸೊ ಇದರ ಮಾಹಿತಿ ಹೆಂಗೆ
ವಿಷಮದಿಂದ ಮಿಶ್ರಕ್ಕೆ ಮಾಡ್ಬೇಕಂದ್ರೆ ಭಾಗಿಸಿದಾಗ ಶೇಷ 0 ಬಂದರೆ ಭಾಗಲಬ್ಧವೇ ಉತ್ತರ. ಕ್ಲಿಯರ್? 0 ಬಂದಿಲ್ಲ ಅಂದರೆ ಕ್ಲೀನಾಗಿ ಏನು ಮಾಡಬೇಕು, 8.1 ಮೂರಬೇಕು. ನಿಮಗೆ ಇನ್ನು ಉಳಿಕಿದ್ದು ಮಿಶ್ರ ಭಿನ್ನರಾಶಿ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಮಿಶ್ರ ಭಿನ್ನರಾಶಿದು ಮಾಹಿತಿ ಕೊಟ್ಟಿದ್ದೀನಿ. ಮಿಶ್ರದಿಂದ ವಿಷಮಕ್ಕೆ ಮಾಡಾಕ ಅಲ್ಲೇನು ಸಮಸ್ಯೆ ಆಗಲ್ಲ. ಸೊ ನಿಮಗೆ ಏನು ಮಾಡಿದ್ದೀನಿ, ಇವೆರಡು ಲೆಕ್ಕ ವಿಷಮದಿಂದ ಮಿಶ್ರಕ್ಕೆ ಮಾಡಾಕ 2 ಕ್ವಶನ್ ಕೊಟ್ಟಿದ್ದೀನಿ. ಇನ್ನೊಂದು ಕ್ವಶನ್ ತಗೋರಿ. 40/5ಕ್ಕ ಇದಕ್ಕೊಂದು ನೀವೇನು ಮಾಡ್ಬೇಕಂದ್ರೆ ಕಾಮೆಂಟ್ ಮುಖಾಂತರ ವಿಷಮದಿಂದ ಮಿಶ್ರ, ಇವೆಲ್ಲ ನಿಮ್ಮ ವರ್ಕ್ ಅಷ್ಟೇ. ಅದೇ ರೀತಿ ಮಿಶ್ರದಿಂದ ವಿಷಮ, ಇದೊಂದು ಮಿಕ್ಸ್ಡ್ ಟು ಇಂಪ್ರಾಪರ್ ಪರಿವರ್ಸಿ. ಹೆಂಗೆ ಸರ್? 2.3/5 ಇದಕ್ಕೆ ನೀವು ಉತ್ತರ ಮಾಡಿರಿ. 4.3/7 ಇದಕ್ಕೆ ಉತ್ತರವನ್ನು ನೀವು ಒಟ್ಟು 1 2 3 4 5 ಲೆಕ್ಕ ನಿಮ್ಗೆ ವರ್ಕ್ ಆಗಿರುತ್ತೆ. ಇದನ್ನು ನೀವು ಕಾಮೆಂಟ್ ಮುಖಾಂತರ ಸಹ ತಿಳಿಸ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇದರಲ್ಲಿ ನೀವು ಒಂದು ಲೆಕ್ಕನೂ ಕಾಮೆಂಟ್ ಮುಖಾಂತರ ತಿಳಿಸಿದ್ರೆ ನೀವು ಭಾಳ ಖುಷಿ ಆಗುತ್ತೆ. ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋಗಳು ಬೇಕಂದರೆ ನಮ್ಮ ಪೇಜನ್ನು ಫಾಲೋ ಮಾಡಿರಿ. ಸೊ ಅದೇ ರೀತಿ ವಿಡಿಯೋವನ್ನು ಅತಿ ಹೆಚ್ಚು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಯಾರೆಲ್ಲ ನವೋದಯ ಸೈನಿಕ ಓದ್ತಿದ್ರಿ ಅವರೆಲ್ಲ ಶೇರ್ ಮಾಡಿರಿ. ಎಲ್ಲ ಸ್ಪರ್ಧಾತ್ಮಕ ಮಕ್ಕಳಿಗೆ ಈ ಭಿನ್ನರಾಶಿ ಪಾಠ ಭಾಳ ಯೂಸ್ ಆಗುತ್ತೆ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.